ಫೈನಲಿ ನೋಡಿ ಐಸ್ ಕ್ಯಾಂಡಿ ಎಲ್ಲ ತಿಂದು ಆರಾಮಾಗೆ ಕೂತಿದ್ದಾವೆ. ಕೊನೆಗೆ ಏನಾಯಿತು ಗೊತ್ತಾ, ಇಲ್ಲೊಂದು ಸತಿ ನೋಡಿ ಲಾಸ್ಟಲ್ಲಿ ನಮ್ಮ ಆಂಟಿ ಬರ್ತಾಯಿದ್ರು. ಅವರು ಏನೋ ಸೆರಗಲ್ಲಿ ಬಚ್ಚಿಟ್ಕೊಂಡಿದ್ದಾರೆ ಅಂತ ಹುಡುಕ್ತಾ ಇದೆ ನೋಡಿ. ಆಂಟಿ ನಿಮ್ಮ ಹತ್ರ ಏನೋ ಐತೆ ಅಂತ ಅದು ಪಾಪ ಕೊನೆಗೆ ಅದಕ್ಕೆ ಏನೂ ಸಿಗಲಿಲ್ಲ. ಆಲ್ರೆಡಿ ಅದು ಐಸ್ ಕ್ಯಾಂಡಿ ತಿಂದ್ಬಿಟ್ಟಿತ್ತಲ್ಲ, ಎಲ್ಲರೂ ಕೊಟ್ಟಿದ್ವಿ, ಸೊ ಏನೂ ಇರಲಿಲ್ಲ. ಇಲ್ಲಿ ನೋಡಿ ಟಿಪ್ಪು ಡ್ರಾಪಿಗೆ ಬಂದ್ವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ವ್ಯೂ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನೊಂದು ಝೂಮ್ ಮಾಡಿ ವಿಡಿಯೋ ಮಾಡಿದ್ದೆ. ಹೆಂಗಿದೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಟಿಪ್ಪು ಡ್ರಾಪಲ್ಲಿ ಅಲ್ಲೆಲ್ಲ ನೋಡಿಕೊಂಡು ಕೆಳಗಿಳಿದು ಹೋಗ್ತಾಯಿದ್ವಿ. ಕೆಳಗಡೆ ಒಂದು ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನದ ಹೆಸರು ಕಣಿವೆ ಬಸವಣ್ಣ ಅಂತ ಹೇಳಿ. ನಂದಿ ಬೆಟ್ಟದಿಂದ 200-300 ಮೀಟರ್ ದೂರದಲ್ಲಿರಬೇಕಷ್ಟೇ. ಇಲ್ಲಿನ ನಂದಿ ಬೆಳೀತಾನೆ ಇದೆಯಂತೆ. ತುಂಬ ಚೆನ್ನಾಗಿದೆ ದೇವಸ್ಥಾನ ಕೂಡ. ನಾವು ಇಲ್ಲಿಂದ ಒಂದು ಸ್ವಲ್ಪ ದೂರದಲ್ಲೇ ಒಂದು ತೋಟ ಸಿಕ್ತು. ಅಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನೋಡಿ ಅಲ್ಲೇ ಒಂದು ಕರಿಬೇವಿನ ಗಿಡ ಇತ್ತು. ನಮ್ಮ ಬಾವ ಅತ್ತಿ ಎಲ್ಲ ಕಿತ್ಕೊಡ್ತಾ ಇದ್ದಾರೆ. ನ್ಯಾಚುರಲ್ ಸೊಪ್ಪು ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಮತ್ತೆ ಮಾವಿನಕಾಯಿ, ಅದೇ ಥರ ಬಾಳೆ ಎಲೆ ಎಲ್ಲ ಇತ್ತು. ಬಾಳೆ ಎಲೆನ ಕಿತ್ಕೊಂಡು ಅಲ್ಲೇ ಹಾಸ್ಕೊಂಡು ಅಡುಗೆ ಮಾಡ್ತಾಯಿದ್ವಿ. ಟೊಮೊಟೊ ಬಾತ್ ಮಾಡೋಣ ಅಂತ ಮಾಡ್ತಿದ್ವಿ. ನಾವು ಕೂತಿರೋ ದೂರದಿಂದ ನೋಡಿ ಇಲ್ಲಿ ನಂದಿ ಬೆಟ್ಟ ಎಷ್ಟು ದೂರದಲ್ಲಿ ಕಾಣಿಸ್ತಾ ಇದೆ. ಅಷ್ಟು ಹತ್ರದಲ್ಲಿ ನಾವು ಕೂತಿದ್ವಿ. ಎಲ್ಲರೂ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಮಾತಾಡಿಕೊಂಡು ಮಾಡ್ತಾಯಿದ್ವಿ. ಆರಾಮಾಗೆ ಹೋಗೋಣ ಅಂತ, ಏನು ಅರ್ಜೆಂಟ್ ಮಾಡ್ದಲೇ ಆರಾಮಾಗಿ ಹೋಗೋಣ ಅಂತ ಹೋಗ್ತಾಯಿದ್ವಿ. ಅಲ್ಲೇ ಮಾವಿನ ಮರನೂ ಸಹ ಇತ್ತು ಪಕ್ಕದಲ್ಲಿ. ನನ್ನ ತಮ್ಮ ಹತ್ತಿ ಮೇಲೆ ಕಿತ್ಕೊಡ್ತಾ ಇದ್ದಾನೆ. ಮಾವಿನಕಾಯಿ ಅಂತೂ ಸಖತ್ ಟೇಸ್ಟ್ ಇತ್ತು. ನೋಡಿ ಕಟ್ ಮಾಡಿ ತಿಂತಾಯಿದ್ವಿ. ನೆಕ್ಸ್ಟು ಟೊಮೊಟೊ ಬಾತ್ಗೆ ಏನೇನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ವಿ. ನಮ್ಮ ಅಕ್ಕ ಹೆಚ್ಕೊಡ್ತಾ ಇದ್ಲು, ನಾನು ಮಿಕ್ಕಿದ ಎಲ್ಲ ನೋಡ್ಕೊತಾ ಇದ್ದೆ. ಒಲೆ ಮೇಲೆ ಅಕ್ಕಿ ಹಾಕೋದು, ಒಗ್ಗರಣೆ ಹಾಕೋದು ಅದೆಲ್ಲ ನಾನೇ ನೋಡ್ಕೊತಾ ಇದ್ದೆ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಮರೆಯೋಕ್ಕಾಗಲ್ಲ ಇದನ್ನು. ಅಷ್ಟು ಚೆನ್ನಾಗಿರೋ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ನನಗೆ ಈ ಥರ ಫಸ್ಟ್ ಟೈಮ್ ಹೊರಗಡೆ ಹೋಗಿ ಅಡುಗೆ ಮಾಡ್ಕೊಂಡು ತಿಂತಾ ಇರೋದೆಲ್ಲ. ನೆಕ್ಸ್ಟ್ ಫೈನಲಿ ನೋಡಿ ಟೊಮೊಟೊ ಬಾತ್ ಮತ್ತು ಮೊಸರು ಬಜ್ಜಿ ರೆಡಿ ಆಯಿತು. ಅಲ್ಲಿಂದ ನಾವು ತಿಂದ್ಕೊಂಡು ಹೊರಟಿದ್ದು ಭೋಗನಂದೀಶ್ವರ ದೇವಸ್ಥಾನ ಅಂತ. ತುಂಬ ಹಳೇ ಕಾಲದ ದೇವಸ್ಥಾನ ಇದು. ತುಂಬಾ ಚೆನ್ನಾಗಿತ್ತು ದೇವಸ್ಥಾನವಂತೂ. ನನಗಂತೂ ಎಲ್ಲ ಅಲ್ಲಿ ಇಷ್ಟ ಆಗಿದ್ದು ಅಂದರೆ ಎಲ್ಲ ದೇವಸ್ಥಾನಗಳಿಗಿಂತ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ. ನಾವು ಹೋಗಿರೋ ಟೈಮಲ್ಲಿ ಏನೋ ವಿಶೇಷ ದಿನ ಇತ್ತು ಅನಿಸುತ್ತೆ. ಅಲ್ಲಿ ಚಿಕ್ಕಬಳ್ಳಾಪುರದ MP ಡಾಕ್ಟರ್ ಸುಧಾಕರ್ ಅವರು ಬಂದಿದ್ದರು. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.